ನಮಸ್ಕಾರ ರೈತ ಬಾಂಧವರೇ. ಈಗ ನಾವು ಭಾಳಷ್ಟು ದಿವಸ ಆಯ್ತು ವಿಡಿಯೋದು ಹಾಕಿಲ್ಲ. ಈ ವಿಡಿಯೋ ನಿಮ್ಗೆ ಈ ಪ್ಲಾಟ್ ತೋರಿಸ್ಬೇಕಂತಂದ ಈ ವಿಡಿಯೋ ಮಾಡಕತ್ತಿದ್ದು. ಈಗ ಸದ್ಯ ನಾವು ವಿಸಿಟ್ಗೆ ಬಂದಿದ್ವಿ, ಅಂದ್ರೆ ಲೊಕೇಶನ್ ಐತಿ ಕನ್ನಂಬಡಿಯಾಗ ನಾವು ವಿಸಿಟ್ಗೆ ಬಂದಿದ್ವಿ. ಈ ಪ್ಲಾಟ್ದ ಮೊದಲು ಒಂದು ವಿಡಿಯೋ ಹಾಕಿದ್ದನ್ನ, ಅಂದ್ರೆ ಪೂರ್ತಿ ಡಾಗ್ರೇಜ್ ಹಚ್ಚಿದಾಗಿಂದ ಹಿಡ್ಕೊಂಡ ಈ ಪ್ಲಾಟ್ ಏನೈತಿ ನಮ್ಮ ಅಂಡರ್ ಕನ್ಸಲ್ಟಿಂಗ್ದಾಗ ಐತಿದ. ಅದಕ್ಕಾಗಿ ಪೂರ್ತಿ ಬೇಸ್ ಹಿಡ್ಕೊಂಡೇ ಇದಕ್ಕೆ ಏನೈತಿ ಟ್ರೀಟ್ಮೆಂಟ್ ದ್ರಾಕ್ಷಿ ಗುರು ಆನ್ಲೈನ್ ಕನ್ಸಲ್ಟೆನ್ಸಿ ಟ್ರೀಟ್ಮೆಂಟ್ ಆಗಿದ್ದ ಪ್ಲಾಟ್ ಐತಿದ. ಮತ್ತು ಇದ್ರಾಗ ಏನೈತಿ ಈಗ ಮ್ಯಾಗ್ ಕಡ್ಡಿಯದು ಎಲ್ಲ ತಯಾರಾಗಿದ್ದಾವೆ, ನೀವು ನೋಡ್ಬೋದು. ಮಾನಿಕ್ ಚಿಮನ್ ವೆರೈಟಿ ಪ್ಲಾಟ್ ಐತಿದ. ಈಗ ಈ ಪ್ಲಾಟ್ದ ವಿಡಿಯೋ ಮಾಡಿ ನಿಮಗೆ ತೋರಿಸ್ಬೇಕಂದ್ರೆ ಒಂದು ಸದೃಢ, ಒಂದು ಸಶಕ್ತವಾಗಿ, ಒಂದು ನಿರೋಗಿ ದ್ರಾಕ್ಷಿ ತೋಟವನ್ನು ಫಸ್ಟ್ನೇ ವರ್ಷನ ಯಾವ ಥರ ತಯಾರು ಮಾಡ್ಕೋಬೇಕು, ಆ ಥರದೊಂದು ಲೈವ್ ನಿಮಗೆ ಉದಾಹರಣೆ ತೋರಿಸೋದಾತಂದ್ರೆ ಈ ಪ್ಲಾಟ್ ಐತಿ, ಕನ್ನಂಬಡಿಯಾಗಿನ ಪ್ಲಾಟ್ ಇದೆ. ಇದ್ರಾಗ ಏನೈತಿ ಈಗ ನೀವು ಈ ಗಿಡದ ಬಡ್ಡಿನೂ ನೋಡ್ಬೋದು, ಕಡ್ಡಿನೂ ನೋಡ್ಬೋದು. ಈ ಕಡ್ಡಿನ ನಿಮ್ಗೆ ಈ ಪ್ಲಾಟ್ ಮ್ಯಾಗಿಂದ ಕೌಂಟ್ ಮಾಡಿ ತೋರಿಸ್ತಾನೆ. ಈ ಗಿಡದ ಮ್ಯಾಗ ಎಷ್ಟಿದಾವು ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾನು. ಇದು ಮುಂದೆ ಮತ್ತೆ ಎಕ್ಸ್ಟೆನ್ಷನ್ ಮಾಡ್ಕೊಂಡಿದ್ದು ಹೊಲಾಂಡಿ ಐತಿದ. ಲಾಸ್ಟ್ ಕಡ್ಡಿ ಇಲ್ಲಿ ಮುಂದೆ ಕಟ್ಕೊಂಡಿದ್ದೈತಿ. ಇದನ್ನು ಬಿಟ್ರಿ 1 2 3 4 5 6 7 8 9 10 11 12 ಕಡ್ಡಿ. ಇದು ಮತ್ತೆ ಮುಂದೆ ಹೊಲಾಂಡಿ ಈ ಕಡೆ ಹೆಚ್ಚಿಗೆ ಮಾಡ್ಕೊಂಡೈತಿ. ಈ ಕಡೆ 11 ಕಡ್ಡಿ ಅದಾವು. ಒಳಗೇನೈತಿ ಕ್ರಾಸ್ ಹೊಲಾಂಡೆ ಏನಿರ್ತೈತಿ ಇದ್ರ ಮ್ಯಾಗ ನಾವು 1 2 2 ಕಡ್ಡಿ ಇಟ್ಕೊಂಡಿವಿ. 2 ಅದಾವ, ಇಲ್ಲಿ 3 ಅದಾವು. ಅಂದ್ರೆ 11 ಮತ್ತು 2 13 ಕಡ್ಡಿ ಅದು. ಟೋಟಲ್ ಏನೈತಿ ಇದ್ರ ಮ್ಯಾಗಿನ ಮುಂದಿನ ಅನ್ಮ್ಯಾಚ್ಯೂರ್ಡ್ ಕಡ್ಡಿ ಒಂದು 2-3 ಬಿಟ್ರೆ ಪೂರ್ತಿ ಮ್ಯಾಚ್ಯೂರ್ ಆಗುವು ಮತ್ತು ನಮಗೆ ಗೊನಿ ಬರುವಂಥವು ಒಂದು 25 ಕಡ್ಡಿಯರೇ ಅಗದಿ ಆರಾಮ ಸಿಗ್ತಾವೆ ಈ ಗಿಡದ ಮ್ಯಾಗ. ಇದೇ ಥರ ಮತ್ತು ಬೇರೆನೂ ಗಿಡ ಅದಾವು. ಯಾವ ಗಿಡದ ಮ್ಯಾಗ 25ಕ್ಕಿಂತ ಹೆಚ್ಚು ಕಡ್ಡಿನೂ ಅದಾವು, 20 ಕಡ್ಡಿನೂ ಅದಾವು. ಖರೆ ಪೂರ್ತಿ ಗರ್ಭ ಕಟ್ಟಿದ್ದು, ಸರಿಯಾಗಿ ಮ್ಯಾಚ್ಯೂರ್ ಆಗಿದ್ದು, ಸರಿಯಾಗಿ ಒಂದೇ ಲೆವೆಲ್ದು ಒಂದೇ ಸೈಜ್ದು ಕಡ್ಡಿ ನಮ್ಗೆ ಈ ಪ್ಲಾಟ್ದಾಗ ನಮ್ಗೆ ನೋಡಕ್ಕೆ ಸಿಗ್ತಾವೆ. ಇದರದ್ದು ಏನು ರಹಸ್ಯ ಅಂದ್ರೆ ಏನತ್ತಂದ್ರೆ ಪ್ರಾಪರ್ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್, ಪ್ರಾಪರ್ ವಾಟರ್ ಮ್ಯಾನೇಜ್ಮೆಂಟ್. ಇದ್ರ ಮ್ಯಾಗನ ಏನೈತಿ ಈ ದ್ರಾಕ್ಷಿ ಬೆಳೆ ಎಲ್ಲ ನಡೆದಿದ್ದೈತಿ. ಮ್ಯಾಗ ನೀವು ಏನು ಸ್ಪ್ರೇ ಮಾಡ್ತೀರಿ, ಏನು ಮಾಡ್ತೀರಿ, ಅದು ಫಂಗಿಸೈಡ ಪೆಸ್ಟಿಸೈಡ ಆ ಥರ ಭಾಗ ಬೇರೆ. ಮುಖ್ಯ ಜೀವ ಅಂದ್ರೆ ಏನ, ಮುಖ್ಯ ಮೇನ್ ಪಾರ್ಟ್ ಅಂದ್ರೆ ಏನು ದ್ರಾಕ್ಷಿ ತೋಟದ ವಾಟರ್ ಮ್ಯಾನೇಜ್ಮೆಂಟ್ ಮತ್ತು ಫರ್ಟಿಗೇಷನ್ ಮ್ಯಾನೇಜ್ಮೆಂಟ್. ಅದು ಸರಿಯಾಗಿ ಆಯಿತು, ಅದು ಪದಸಿರ ಆಯಿತು ಅಂದ್ರೆ ಈ ಥರ ನಮ್ಗೆ ರಿಸಲ್ಟ್ ನೋಡಕ್ಕೆ ಸಿಗ್ತಾವೆ. ಇದೇನೈತಿ ಈಗ ಇದ್ರಾಗ ನಮ್ಗೆ 25 ಕಡ್ಡಿ ಹಿಡಿದ್ರಿ, 25 ಕಡ್ಡಿಗೆ ಪರ್ ಕಡ್ಡಿಗೆ 2 ಗೊನೆ ನೀವು ಹಿಡ್ಕೊಂಡ್ರೆ 50 ಗೊನೆ ಆಕಾವು. ಫಸ್ಟ್ನೇ ವರ್ಷಕ್ಕೆ ನಮಗೆ ಸರಿಯಾಗಿ ಲೋಡ್ ತಗೊಳಕ ಇಷ್ಟು ಗೊನೆ ಏನೈತಿ ಸಾಕಷ್ಟು ಅದಾವು. ಇದ್ರಾಗ 50ನೂ ಅವಶ್ಯಕತೆ ಇಲ್ಲ, ಅದ್ರಾಗಿನೂ 40 ಗೊನೆ ಆದ್ರೂ ನಿಮಗೆ ಏನೈತಿ ಸರಿಯಾಗಿ ನೀವು ಒಂದು ಫಸ್ಟ್ನೇ ವರ್ಷದಕ್ಕನ ಒಂದು ಸಕ್ಸಸ್ಫುಲ್ ಕ್ರಾಪ್ ನೀವು ತಗೋಬೋದು. ಇದೇ ಥರ ನೀವು ಈ ಪ್ಲಾಟ್ದಾಗಿಂದ ಯಾವುದೇ ನೀವು ಪ್ಲ್ಯಾಂಟ್ ನೋಡ್ರೂ ಏನೈತಿ ಅದೇ ಥರ ಕಡ್ಡಿ ನಿಮಗೆ ಎಲ್ಲ ಕಡೆ ನೋಡಕ್ಕೆ ಸಿಗ್ತಾವೆ. ಇದ್ರದ ಗರ್ತ್ ನೋಡ್ಬೋದು, ಸೈಜ್ ನೋಡ್ಬೋದು, ಯಾವ ಥರ ಆಗಿದಾವೆ. ಇದ್ರ ಮ್ಯಾಗ ನಾವೇನು ಮಾಡಿದ್ವಿ, ಫಸ್ಟ್ನೇ ಸಲನ ಇದ್ರ ಸ್ಟೇಮ್ದ ಇದ್ರದ ಗಿಡದ ಸೈಜ್ ದಪ್ಪ ಆಗ್ಬೇಕಂತಂದ, ಹೆಚ್ಚಿಗೆ ಆಗ್ಬೇಕಂತಂದ ನಾವೇನು ಮಾಡಿದ್ವಿ, ಪ್ರತಿಯೊಂದು ಎಲೆ ಒಳಗೆ 2 ಎಲೆ ಮತ್ತು ನಾವು ಮಗ್ಲಾಗ ಏನು ಸಿಗಿತೈತ್ಲೆ ಅದು 2 ಎಲೆ ನಾವು ಇಟ್ಕೊಂಡಿದ್ದೀವಿ. ಈಗ ಈ ಗಿಡದ ಮ್ಯಾಗಿಂದ ಮುಖ್ಯ ಎಲೆ ಏನೈತಿ ಎಲ್ಲ ಉದುರಿ ಹೋಗಿದ್ದೈತಿ. ಮಗ್ಲಾಗ ಏನು ನಾವು 2 ಎಲೆ ಇಟ್ಕೊಂಡಿದ್ವಿ, ಅವು ಅಷ್ಟು ಉಳಿದು ಬಿಟ್ಟಾವು. ಆ ಮುಖ್ಯ ಎಲೆ ಅಂದ್ರೆ ಈಗ ಇನ್ನೂ ಐತಿದ ಈ ಎಲೆ ಉದುರಿ ಹೋದ್ರೂ ಇತರ ಮಗ್ಲಾಗ ನಾವೇನು 2 ಎಲೆ ಇಟ್ಕೊಂಡಿದ್ವಿ, ಇತರದ್ದು ಬೆನಿಫಿಟ್ ನಮಗೇನು ಸಿಗತ್ತೈತಿ, ಇವು ಆದ್ರೂ ಫುಡ್ ಪ್ರೊಸೆಸ್ ಮಾಡಿ ಅನ್ನ ತಯಾರು ಮಾಡಿ ಈ ಗಿಡಕ್ಕೆ ಆಹಾರ ಕೊಡಕತ್ತಿದಾವು. ಅದಕ್ಕೆ ಈ ಗಿಡದ ಅಷ್ಟ ಬೆಳವಣಿಗೆ ಆಗಿದ್ದೈತಿ, ದಪ್ಪ ಆಗಿದ್ದು ಅದಾವು. ಇರ್ಲಿಕ್ಕಾರ ಏನಾಕೈತಿ ನಿಮಗೆ ತೋರಿಸ್ತೀನಿ. ಈ ಪ್ರಕಾರ ಏನಾಗ್ತೈತಿ, ನಾವು ಕಾಯ್ಕೊಲಿಕ್ಕಾರ ಈ ಥರ ನೋಡ್ರಿ, ಈಗ ಗಿಡ ಇದೆ ಸಣ್ಣ ಉಳಿದ್ಬಿಟ್ಟೈತಿ. ಮತ್ತು ಯಾರಾದರೂ ಈಗ ಇದ್ರ ಮ್ಯಾಗೂ ಎಲ್ಲಿ ತಕ್ಕೊತಿದ್ರೆ ಈಗ ಏನು ತೆಗ್ಯಾಕೆ ಹೋಗ್ಬೇಡ್ರಿ. ಈ ಟೈಪ್ ಏನು ನೀವು ಆಗಿ ಹೋಗಕ್ಕೆ ಚಾಲು ಆಕೈತಿ, ಅವಾಗ ಸಣ್ಣಂಗೆ ಏನೈತಿ ಆ ಥರದಾದ ಆಟೋಮೆಟಿಕಲಿನ ಗಿಡ ಏನಾಕೈತಿ, ಯಾವಾಗ ಗಿಡದ ಬೆಳವಣಿಗೆ ಹಾಕಿರ್ತೈತಿ, ಗಿಡ ದಪ್ಪ ಹಾಕಿರ್ತೈತಿ, ಅವಾಗ ತನ್ನ ಎಲ್ಲಿ ಉಚ್ಚಿ ಬಿಡ್ತಿರ್ತೈತಿ.
ಇದೇನೈತಿ ಇದು ಸಿಂಪ್ಟಮ್ ಏನೈತಿ ಎಲಿದ ಇದು ಅದು ಗಿಡ ತನ ಉಚ್ಚಿ ಬಿಡಾಕತ್ತೈತಿ. ಇನ್ನು ಈ ಥರದ್ದು ಏನೋ ಅವಶ್ಯಕತೆ ಇಲ್ಲ. ಇನ್ನು ಈ ಥರ ಎಲ್ಲಿ ಆಗ್ತಿತ್ತಂದ್ರೆ ಇದಕ್ಕೇನೋ ಔಷಧದ್ದು ಏನೋ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಇದು ನ್ಯಾಚುರಲಿ ಐತಿ, ಇದು ಆಗೋದೈತಿ. ಅದು ಯಾವಾಗ ಅಲ್ಲಿ ತ್ವಾಟಿ ದಿಪ್ಪ ಹಾಕಿಸಿಂದ ಅದ್ರದ್ದು ಬಡ್ ಏನೈತಿ ಗಿಡ ಏನೈತಿ ದಪ್ಪ ಆಗ್ತಿರ್ತೈತಿ, ಅವಾಗ ಅದು ಎಲಿ ಉಚ್ಚಿ ಬಿಡ್ತಿರ್ತೈತಿ ತನ್ನ ಗಿಡ. ಅದಕ್ಕೆ ಹಂಗೆ ಆಗ್ತಿರ್ತೈತಿ. ಅದಕ್ಕೇನು ಸ್ಪ್ರೇ ಏನೋ ಮಾಡಕ್ಕೆ ಹೋಗ್ಬೇಡ್ರಿ. ಅಗದಿ ಸುಲಭವಾಗಿ ಏನೈತಿ ತಿಳ್ಕೊಂಡು ದ್ರಾಕ್ಷಿ ಬೆಳೆಯನ್ನು ನಾವು ಮಾಡ್ರೆ ಅತಿಶಯ ಖರ್ಚಿಗೂ ನಾವು ಹೋಗಂಗಿಲ್ಲ ಮತ್ತು ಸರಿಯಾದ ಉತ್ಪನ್ನ ನಾವು ತಗೋಬೋದು. ಮತ್ತು ನಿಮ್ಗೆ ಏನ್ರಿ ಹೊಸ ನಿಮ್ಮದೇನು ಪ್ಲಾಟ್ ರಿಜಿಸ್ಟ್ರೇಷನ್ ಇರಲಿ ಏನೂ ಇತ್ತಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಐತಿ, ನಿಮ್ಗೆ ಕಾಂಟ್ಯಾಕ್ಟ್ ಮಾಡೋದಿತ್ತ ಆ ನಂಬರ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದ.